ಸಮಾರಂಭಕ್ಕೆ ಬಂದಿರಿ ಅದ ಕಾಣಕತ್ತಲ್ಲ ಹೊಡಿನ್ರ ಯಾರು ಚಲೋ ಮಾಡಿದ್ರೆ ಬಚ್ಚರೈತಿ ಮಸ್ತ್ ಮಸ್ತ್ ಮಾಲ್ ಐತೆ ಆ ವೀರಭದ್ರನ ಸಾವಿನ ಸುದ್ದಿಯನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಶಾಂತ ಗೌಡ ಸಂಭ್ರಮವನ್ನೇ ಆಚರಿಸಿ ಬಿಟ್ಟ. ವೀರಭದ್ರ, ಇನ್ನು ಕೆಲವೇ ನಿಮಿಷದಲ್ಲಿ ನಿನ್ನ ಸಾವಿನ ಸುದ್ದಿ ಬೇಗ
ವೇಗವಾಗಿ ಸಂಚರಿಸಿ ಸಿಡಿಲಿನಂತೆ ಬರೆಯುವುದು ನಿನ್ನ ರಾಮನಿಗೆ. ಇನ್ನು ಮುಂದೆ ಈ ಪ್ರಶಾಂತ ಗೌಡನ ವೈರಿ ನಾಶವಾದಂತೆವಾಯಿತು ಭೂಮಿ. ಡ್ಯಾಡಿ ಡ್ಯಾಡಿ ಯಾರು? ಓಹೋ ಪ್ರೇಮ, ಬಾರಮ್ಮ. ಡ್ಯಾಡಿ, ನಾನು ನಿನ್ನೆ ರಸ್ತೆಯಲ್ಲಿ ಬರುವಾಗ ಯಾರೋ ಒಬ್ಬ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನಂತೆ. ಅವನು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಬಿಟ್ಟ ಡ್ಯಾಡಿ. ಏನು? ಈ ಸುತ್ತು 10 ಹಳ್ಳಿಯ ಆಳುವ ಈ ಪ್ರಶಾಂತ ಗೌಡನ ಮಗಳನ್ನೇ ತಡೆದು ನಿಲ್ಲಿಸಿ ಬಾಯಿಗೆ ಬಂದಂತೆ ಮಾತನಾಡಿದನೆ. ಯಾರಮ್ಮ ಅವನು? ಆ ಕೊಬ್ಬಿದ ಕೋಣನನ್ನು ಈಗಲೇ ಸುಟ್ಟು ಹಾಕಿ ಬರುತ್ತೇನೆ. ಅವನ ಹೆಸರು ಕಾಡಿನ ರಾಜನಂತೆ ಡ್ಯಾಡಿ. ಕಾಡಿನ ರಾಜ? ಲೇ ಕಾಡಿನ ರಾಜ, ಇವಳ ಗೌಡನ ಮಗಳೆನ್ನೋದನ್ನರಿಯದೆ ಲೇ ಎಂದು ಬಗೆದೆ ಆ ಕತ್ತೆ ಹಿಂದೆ ನಿನ್ನನ್ನು ಒತ್ತು ತರಿಸಿ ನನ್ನ ಮಗಳ ಕೈಯಿಂದಲೇ ನಿನ್ನ ಮೈ ಚರ್ಮ ಸುಲಿಸಲಿಲ್ಲ. ನನ್ನ ಹೆಸರು ಪ್ರಶಾಂತ ಗೌಡನೇ ಅಲ್ಲ. ಕಾಡಿನ ರಾಜ, ಸೌಕಾರಿ, ನಿಮ್ಮ ಮಗಳಿಗೆ ಆ ಕಾಡಿನ ರಾಜ ಗೊತ್ತಿದ್ದ ಸ್ಥಳ ಗೊತ್ತಿದ್ದರೆ ಹೇಳಿಬಿಡಿ ಅಂತ ಹೇಳಿ ಈ ಸದ್ದೇ ಹೋಗಿ ಆ ಕಾಡಿನ ರಾಜನ ಕಾಡೆಲ್ಲ ಸುಟ್ಟು ಹಾಕಿ ಅವನನ್ನು ಹೊತ್ತುಕೊಂಡು ಬರುತ್ತೇನೆ. ಡ್ಯಾಡಿ, ಅವ ರಾಜ ಇರುವ ಸ್ಥಳ ಕಾಡಿನಲ್ಲೇ ಇದ್ದಾನೆ. ಬೇಗನೆ ಯಾರನ್ನಾದರೂ ಅಲ್ಲಿಗೆ ಕಳಿಸಿ ಅವನನ್ನು ಹೊತ್ತುಕೊಂಡು ಬಂದು ಅವನಿಗೆ ಸರಿಯಾದ ತಕ್ಕ ಪಾಠ ಕಲಿಸಿದಾಗಲೇ ಈ ಪ್ರೇಮಳ ಮನಸ್ಸಿಗೆ ಶಾಂತಿ ಇದ್ದಾನೆ. ಜಾಸ್ತಿ ಐತ್ರಿ, ಯಾರು ಹೋಗ್ಬಿಡ್ರಿ. ಪ್ರೇಮವ್ವರ ಆ ರಾಜನ ಮ್ಯಾಗ ಸೇಡ್ ತೀರಿಸ್ಕೊಳ್ಳೋದು ಎಷ್ಟೊತ್ರಿ ಅವ ನೋಡ್ರಿ ಗೌಡ್ರ. ಆ ಕಾಡಿನ ರಾಜನ ಹೊತ್ಕೊಂಬರಾಕ ನಮ್ಮ ಜಯಸಿಂಹಪ್ಪನ ಕಳ್ಸೋದು ಬ್ಯಾಡ್ರಿ. ಇನ್ಸ್ಪೆಕ್ಟರ್ ಅದನಲ್ರಿ ಶಂಕರಗ ಹೋಗಿರಿ ಒಂದು ಮೊಬೈಲ್ ಕಾಲೋ. ಆ ಮಗ ಎಲ್ಲಿದ್ರು ಒಳಗೆ ಹಾಕ್ತಾನ್ರಿ ಜೈಲ್ನಾಗ. ಹೌದು ಜಯಸಿಂಹ, ನೀ ಹೇಳಿದಂತೆ ನಮ್ಮ ಮೇಲೆ ಯಾವ ಸಂಶಯ ಬರದಾಗೆ ಆ ಇನ್ಸ್ಪೆಕ್ಟರ್ ಶಂಕರ್ನಿಂದ ಎತ್ತಿ ತರಿಸಬೇಕು ಆ ಕಾಡಿನ ರಾಜನನ್ನು. ಅಮ್ಮನ ನೀವ ಕಾಪಾಡ್ಬೇಕ್ರಿ ಗೌಡ. ಆ ಭದ್ರ ನಮ್ಮನ್ನ ಜೀವಂತ ಉಸಲ್ರಿಪ್ಪ. ಏನು? ನೀವೀಗ ಭದ್ರನಿಗೆ ಎದಿರಿ ಬಂದಿರುವಿರಾ? ಮಾತ್ರ ಬಂದ್ರ ಯಪ್ಪ ನನ್ನ ನಿಜ ಹೇಳ್ದೋತಲ್ಲೋ ಯಪ್ಪ. ಅಲ್ಲೋ ತಮ್ಮ, ಭದ್ರ ಇತ್ಲಾಗ ಬರಕತ್ತ ನಾನು ಕೈಯಾಗ ಏನಾರ ಕೋಡ್ಲಿ ಗಿಡ್ಲಿ ಐತಿನೋ ಯಪ್ಪ. ಸೌಕರ್ಯ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಇವರನ್ನು ಕಳಿಸಿಕೊಡೋದು ಬೇಡ, ನಾನೇ ಹೋಗಿ ಅವನನ್ನು ಎತ್ತಿ ಬರುತ್ತೇನೆಂದು ಹೇಳಿದರು. ನೀವು ನನ್ನ ಮಾತನ್ನು ತಿರಸ್ಕರಿಸಿ ಈ ಹೇಳಿ ನನ್ನ ಮಕ್ಕಳನ್ನು ಕಳಿಸಿಕೊಟ್ಟು ನಮ್ಮ ಶೂರತನಕ್ಕೆ ನಾವೇ ಧಕ್ಕಿ ತಂದುಕೊಂಡಂತಾಯಿತು. ಜಯಸಿಂಹ, ಸೂರನೆಂದು ನನ್ನೊಡನೆಗೆ ಜಿತ್ತಿಗೆ ಬಿದ್ದರೆ ಈ ನಿನ್ನ ಸೂರತನ ಈ ವೀರಭದ್ರನ ಕೈಯಲ್ಲಿ ಸ್ಮಶಾನ ಸೇರಬೇಕಾಗುತ್ತದೆ.
ಲೇ ಭದ್ರ, ನೀನೇಕೆ ಇಲ್ಲಿಗೆ ಬಂದೆ? 101 ಬಹುಮಾನವನ್ನು ಅಲ್ಲೇ ಆ ಕುರಿಗಾರನ ಕೈಯಲ್ಲಿ ಕೊಟ್ಟು ಆ ಕುರಿಗಾರನ ಕೈಯಲ್ಲಿದ್ದ ಕೊಡ್ಲೆನಿಸಿದುಕೊಂಡು ಬಂದಿರುವೆ ನಿಮ್ಮಿಬ್ಬರ ಚಟ್ಟ ಕಟ್ಟಿ ಯಮನ ಪಟ್ಟಕ್ಕೆ ಸೇರಿಸಲ. ಲೇ ಭದ್ರ, ಕೈಯಲ್ಲಿ ಕೊಡ್ಲಿ ಹಿಡಿದ ಮಾತ್ರಕ್ಕೆ ನೀನೇನು ಪರಶುರಾಮನಾಗಲಿಲ್ಲ. ಇಲ್ಲವಾದರೆ ಈ ಸಿಂಹ ನಿನ್ನ ಪ್ರಾಣವನ್ನೇ ತೆಗೆಯುವ ಜಯಸಿಂಹನಾಗಬೇಕಾಗುತ್ತದೆ. ಬಲು ಎಚ್ಚರ ಮಗನೇ. ಜಯಸಿಂಹ ಲೇ ಜಯಸಿಂಹ, ಅಂದು ಆ ಕೆಂಪು ಮೋತಿ ಬ್ರಿಟಿಷರ ಸಂಹಾರಕಕ್ಕೆ ಆ ಸಂಗೊಳ್ಳಿ ರಾಯಣ್ಣ ಅವತರಿಸಿ ಬಂದ. ಇಂದು ನಿಮ್ಮಂತ ಕಲಿಯುಗದ ಕುಲಘಾತಕರ ಸಂಹಾರಕ್ಕೆ ಲೇ ಜಯಸಿಂಹ, ನೀನು ನನ್ನ ಪ್ರಾಣ ತೆಗೆಯುವ ಜಯಸಿಂಹದಾದರೆ ನಿನ್ನ ದೇಹದೊಳಗಿನ ನರನಾಡಿಗಳನ್ನು ಕಿತ್ತು ಹಾಕಿ ಕೊರಳಲ್ಲಿ ಹಾರ ಹಾಕಿಕೊಳ್ಳುವ ಉಗ್ರ ನರಸಿಂಹನಾಗಬೇಕಾಗುತ್ತದೆ. ನರಸಿಂಹ, ಲೇ ಭದ್ರ, ನರಿಯಂತೆ ಚೀರಾಡಿ ಯಾಕೆ ಗಂಟಲ ಹರಿದುಕೊಳ್ಳುವೆ? ಇಲ್ಲವಾದರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಪರಲೋಕದಲ್ಲಿ ಪರದೇಶಿಯಾಗಬೇಕಾಗುತ್ತದೆ ಮಗನೇ. ನಿನ್ನ ಕೈಯಲ್ಲಿ ಸಿಕ್ಕು ನನ್ನ ಪ್ರಾಣ ಪರದೇಶಿಯಾಗಲು ಈ ವೀರಭದ್ರನೇನು ಹೇಳಿ ಅಲ್ಲ. ನಿಮ್ಮಂತ ಬಂಡರ ರುಂಡವನ್ನು ತೆಗೆಯಲು ಹೆಂಡು ಕುರಿಗಳ ಹಾಲನ್ನು ಕೊಂಡು ತಂದು ಕುಡಿಸಿದ್ದಾರೆ ನನ್ನಣ್ಣ ಅತ್ತಿಗೆರು. ಗಂಡಸೇ ಆಗಿದ್ದರೆ ಬಾ, ಈ ವೀರಭದ್ರನ ಪ್ರಾಣ ತೆಗೆಯಲ. ಏನೋ ಭದ್ರ, ಸುತ್ತು ಹತ್ತು ಅಲ್ಲಿಗೆ ಬೇಜಾರ ಅನಿಸ್ಕೊಂಡಿರುವ ನನ್ನನಿಗೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಅಂತ ತಿಳಿದುಕೊಂಡಿದ್ದೀರಾ? ಬಡವ ನಿನ್ನ 10 ಕುರಿಗಳ ಹಾಲನ್ನು ಕುಡಿದು ಮತ್ತಾಗಿ ಬೆಳೆದ ಕುಸ್ತಿ ಪಟು ನಾನು. ನನ್ನ ಒಂದೇ ಹೊಡೆತಕ್ಕೆ ನಿನ್ನ ಅರಮನೆಯೆಲ್ಲ ಅಲ್ಲಾಡುವಂತೆ ಚೀರಿ ಹೋಗುವೆ. ನನ್ನ ಮೇಲೆ ಕೈ ಎತ್ತಲು ಬರುವೆ ಸೊಕ್ಕಿನ ಹೆಣ್ಣೆ. ಲೇ ಭದ್ರ, ನಮ್ಮ ಗೌಡರ ಮಗಳಿಗೆ ಸೊಕ್ಕಿನಿಂದ ಮಾತನಾಡಿದೆ. ಬಟ್ಟಿ ಮಗನೇ, ಸುಮ್ಮನೆ ಹೊರಟು ಹೋಗೋ ಭದ್ರ. ಇಲ್ಲವಾದರೆ ಈ ನನ್ನ ಬಂದೂಕಿನಿಂದ ಸುಟ್ಟು ಹಾಕಿ ಬಿಡುವೆ ನಿನ್ನನ್ನು. ಲೇ ಜಯಸಿಂಹ, ನಿನ್ನ ಬಂದೂಕಿನ ಬಂಡಾಚಾರವನ್ನು ನನ್ನ ಮುಂದೆ ಹೇಳಲು ಬರಬೇಡ. ನಾನು ಈಗಲೂ ಮನಸ್ಸು ಮಾಡಿದರೆ ನಿಮ್ಮಂತ ಇಬ್ಬರ ರುಂಡವನ್ನು ಒಂದೇ ಹೊಡೆದಕ್ಕೆ ಇವನು ಕರುಣಾಮಯೇ. ಕರುಣೆ ತೋರಿ ಕೈ ಬಿಡುತ್ತಿದ್ದೇನೆ. ನನ್ನೊಡನೆ ಕ್ಷಮೆ ಕೇಳಿಕೊಂಡು ನಿಮ್ಮಿಬ್ಬರ ಪ್ರಾಣವನ್ನು ಬದುಕಿಸಿಕೊಳ್ಳಿ ಕೊನ್ನೆಗಳೇ. ಲೇ ಭದ್ರ, ಕತ್ತಿ ಇಲ್ಲದೆ ನಿನ್ನ ಕತ್ತನ್ನೇ ಕತ್ತರಿಸಬಲ್ಲ ಆ ಜನ್ಮ ಸ್ವಾಭಿಮಾನಿ ಅದ ನಾನು. ನಿನ್ನ ಹತ್ತಿರ ಕ್ಷಮೆ. ಲೇ ಭದ್ರ, ಇಲ್ಲದನ್ನು ಮಾತನಾಡಿ ಏಕೆ ನಿನ್ನ ಮರಣ ಮೃದಂಗ ಭಾಷೆ? ಸುಮ್ಮನೆ ಹೊರಟು ಹೋಗು. ಇಲ್ಲವಾದರೆ ನಿನ್ನ ಅಣ್ಣ ಅತ್ತಿಗೆರಿಗೆ ಕಾಣದ ಅನಾಥೇನವಾಗಿ ಬಿಡುವೆ. ಕತ್ತಿ ಇಲ್ಲದೆ ನನ್ನ ಕತ್ತನ್ನು ಕತ್ತಿರಿಸಬಲ್ಲೆ ಎಂದು ಬಗಳಿದೆಯಲ್ಲ. ನೀನಷ್ಟೇ ಅಲ್ಲ, ಆ ನಿಮ್ಮಪ್ಪನ ಆಡಗೋಡನಿಂದಲೂ ಸಾಧ್ಯವಿಲ್ಲ. ನಾನು ಅನಾಥ ಹೆಣವಾಗುತ್ತೇನೆಂದು ನೀನು ತಿರುಕನ ಕನಸು ಕಾಣಬೇಡ. ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಒಟ್ಟಿ ಬಂದಿರುವನು ಹೇ ವೀರಭದ್ರ.
ನನಗೆಂದಾದರೂ ಹೆದರುವುದಂತ? ಒಂದು ವೇಳೆ ನಾನು ನಿಮ್ಮ ಮೋಸದ ಕುತಂತ್ರಕ್ಕೆ ಸಿಲುಕಿಕೊಂಡರು ನನ್ನ ಎತ್ತ ತಾಯಿ ತನ್ನ ಶಕ್ತಿಯನ್ನು ನೀಡಿ ನಿಮ್ಮಂತ ಕಲಿಯುಗದ ಕುಲಘಾತಕರ ರುಂಡವನ್ನು ತೆಗೆಯಲು ಸಜ್ಜಾಗಿ ನಿಲ್ಲುತ್ತಾಳೆ ಈ ನನ್ನ ದುರ್ಗಾ ಮಾತೆ. ದುರ್ಗಾ ಮಾತೆ. ಲೇವತ, ಈ ನಿನ್ನ ದುರ್ಗಾ ಮಾತೆ ಈ ಕಲಿಯುಗದಲ್ಲಿ ನಡೆಯುತ್ತಿರುವ ಕೆಟ್ಟ ಕೆಲಸವನ್ನು ನೋಡುತ್ತಾ ಕಲ್ಲಾಗಿ ಕುಳಿತಿಹಳು ಈ ಗುಹೆಯಂತಿರುವ ಗುಡಿಯಲ್ಲಿ. ಅಂತವಳ ಹೆದರಿಕೆ ನಮ್ಮ ಮುಂದೆ ಹೇಳಲು ಬರಬೇಡ. ಸುಮ್ಮನೆ ಹೊರಟು ಹೋಗು ಭದ್ರ. ಅವಳೊಂದು ಹೆಣ್ಣು ದೇವತೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಏನಾಯೇ ಹೆಣ್ಣು ದೇವತೆ ಎಂದು ಎದೆ ಒಪ್ಪಿಸಿ ಮಾತನಾಡಬೇಡ ಮಗನೇ. ಅವಳೊಬ್ಬಳು ಅವತಾರಿ ಪುರುಷಳು. ಧರ್ಮ ಎಂದವರಿಗೆ ದಯ ಮಾಡಿ ಬೇಡಿದವರಿಗೆ ಬೇಡಿದ ವರವನ್ನು ನೀಡಿ ನೆನೆಸಿದವರ ಮನಸ್ಸಿನಲ್ಲೇ ಕರ ಕಟ್ಟುವ ಕೂಟದಲ್ಲಿರುತ್ತೇನೆಂದು ನುಡಿದಂತೆ ನಡೆಯುತ್ತಿರುವ ನನ್ನ ದೇವತೆಗೆ ಅಹಂಕಾರದಿಂದ ಮಾತನಾಡಿದರೆ ನಿಮ್ಮಂತ ಕೆಟ್ಟ ರಕ್ತದಲ್ಲೇ ಆ ನನ್ನ ದೇವತೆಯ ಪಾದ ತೊಳೆಯಬೇಕಾಗುತ್ತದೆ. ನೋಡು ಗೌಡ, ಇದು ಒಂದು ಸಲ ನಿಮಗೆ ಎತ್ತರ ಕೊಟ್ಟು ಹೋಗುತ್ತೇನೆ. ಎಚ್ಚರದಿಂದ ಇದ್ದರೆ ಸರಿ. ಈ ಎಚ್ಚರ ತಪ್ಪಿ ಇನ್ನೊಂದು ಸಲ ಈ ವೀರಭದ್ರನ ತಂಟೆಗೆ ಬಂದಿದ್ದೇ ನಿಜವಾದರೆ ನಿಮ್ಮಿಬ್ಬರ ರುಂಡವನ್ನೇ ಚಂದಾಡಬೇಕಾಗುತ್ತದೆ. ಹುಷಾರ್, ಬರುತ್ತೇನೆ. ಕುಸ್ತಿ ಪಟು ಅಂತೀರಿ ಇವ. ಬಾ ಮಗನ ಬಾ, ಎಟ್ಟೋಗಿದಿಲ್ಲ ಕುಸ್ತಿ ನೀನು. ನಿನ್ನ ವಯಸ್ಸಿನಾಗ ಹೆಣ್ಮಕ್ಳಿಗೆ ಎಷ್ಟು ಕುಸ್ತಿ ಹೋಗಿದ್ರೆ ನಿನಗೇನು ಗೊತ್ತೈತಿಲ್ಲ. ಗೊತ್ತ ಹೇಳ್ಬೇಕಂದ್ರೆ ಮಾತಾಡ್ಬೇಕತ್ತೀರಿ ಅಲ್ರಿ ಗೌಡ್ರ. ಇವೇನ್ರಿ ಮಗ, ಮಳಿ ಬಂದಂಗ ಬಂದು ಗುಡಿಲು ಸಿಡಿಲು ಹೊಡೆದಂಗ ಮಾತಾಡ್ದಂಗ ಮಾತಾಡಿ ಒಮ್ಮಿದ ಮಕ್ಳು ನಿಮ್ಮ ರುಂಡಕ್ಕ ಕೈ ಹಾಕ್ತಾನಲ್ರಿ ಈ ಮಗ. ಬೇಡಿ, ಇವನ ಬಾಯಿಗೆ ಬಂದ ಹಾಗೆ ಮಾತನಾಡಿ ಹೋದನಲ್ಲ ಆ ರಾಕ್ಷಸನಲ್ಲಿ. ನೀನು ಹಾಗೆ ಸುಮ್ಮನೆ ಬಿಡಬಾರ್ದಾಗಿತ್ತು. ನಿನ್ನ ಬಂದೂಕಿನಿಂದಲೇ ಈಗಲೇ ಆ ರಾಕ್ಷಸನನ್ನು ಇಲ್ಲೇ ಸುಟ್ಟ ಹಾಕಬೇಕಾಗಿತ್ತು. ಯಾವ ಪ್ರೇಮವ, ಬಂದೂಕಿನ ಸುದ್ದಿ ತೆಗಿಬೇಡವೇ ನಮ್ಮವ್ವ. ನಿಮ್ಮ ಅಪ್ಪರ ಬಂದೂಕನ್ಯಾಗ ಆಯಲ ಕಡಿಮೆ ಆಗಿ 3 ತಿಂಗಳಾತು. ಅದನ್ನ ಸರಿಸಿಕೊಟ್ಟು ಬಂದೀವಿ. ಸುಮ್ಮನ ಮಂದಿ ಹೆದರ್ಸ್ಬೇಕಂತೇಳಿ ಕಂಬರ್ ಶಿವಪ್ಪನ ಕಡೆ ಹೋಗಿ ಡಬ್ಬಿ ಮುಂದಕ್ಕೆ ಮಾಡಿಸ್ಕೊಂಡ್ ಬಂದೀವೇವ. ಭದ್ರ, ಸುತ್ತು 10 ಹಳ್ಳಿಯಲ್ಲಿ ಸರದಾರ ನೆನೆಸಿಕೊಂಡಿರುವ ಈ ಪ್ರಶಾಂತ ಗೌಡನ ಮನೆಗೆ ಬಂದು ಹೆಡ್ಡು ಹೊಡೆದು ನಿಂತಿಯ ಸೊಕ್ಕಿನ ಕೊನ್ನೆ. ఏ భద్ర, ఏమని చెప్పిపోతురా నా కొడుక? అందు సంగొల్లి రాయన్న, ఇందు వీరాది వీరభద్ర. ఏ భద్ర, ఆ క్రాంతి వీర సంగొల్లి రాయన్న బలగై బంటడే క్రాంతి మదకారి మా వట్టర ఎల్లనరా. ಆ ಒಡ್ಡರ ಎಲ್ಲಣ ಅಭಿಮಾನಿ ನೀನುರನ ಕೊಡಕ. ಆ ಒಡ್ಡರ ಎಲ್ಲಣ್ಣ ಅಭಿಮಾನಿಲು ಎಂದು ಬೇಕೆಂದು ಕ್ಯಾಕ ಕೊಟ್ಟ ಸುಡ್ರನ ಕೊಡಕ. ಈ ಊರು ಕಾದ್ರ ಈ ರಾಜ್ಯಂ ಗಲ್ಲಿ ಗಲ್ಲಿಲು ಕೂಡ
ಒಡ್ಡರ ಎಲ್ಲನ ಅಭಿಮಾನಿಲುನ್ನರೇ ವೀರಭದ್ರ. ಲೇ ಭದ್ರ, ಇನ್ನು ಮುಂದೆ ನಿನಗೆ ಈ ಊರಲ್ಲಿ ಉಳಿಗಾಲವಿಲ್ಲ. ಜಯಸಿಂಹ, ಬಾ ಹೋಗೋಣ, ಆ ಭದ್ರನನ್ನು ಎತ್ತುವ ಸಂಚು ಮಾಡೋಣ. ಸೌಕಾರ್ಯ, ಹೇಗೋ ನನ್ನ ತಲೆ ನೂಸಿದಂತಾಗುತ್ತಿದೆ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಹೌದಾ? ಹಾಗಾದರೆ ನೀನೊಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಪ್ರೇಮ, ಜಯಸಿಂಹನಿಗೆ ಸ್ವಲ್ಪ ಕಾಫಿ ಮಾಡಿಕೊಡು. ಕಿತಾಪತಿ, ಬಾ ಹೋಗೋಣ. ಜಯಸಿಂಹಪ್ಪನವ್ರ, ಹೇಳು ಕಿತಾಪತಿ. ಮನ್ಯಾಗ ಪ್ರೇಮ ಅವರು ಒಬ್ಬರು ಅದಾರ. ಅದಕ್ಕೆ ಹಾಲಿಗೆ ಹೆಪ್ಪ ಹಾಕ್ತೀರಿ ನೀವು ಅಂದೆ ಅಷ್ಟೇ. ಅದೆಲ್ಲ ನನಗೆ ಗೊತ್ತು. ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಆಯ್ತ್ರಿ, ನಾನು ಬರ್ತೀನಿ ರೀ ಅಪ್ಪ. ಜಯಸಿಂಹಪ್ಪನವ್ರ, ಆ ಜಶುಮನ್, ಬನ್ನಿ ಕುಳಿತುಕೊಳ್ಳಿ. ನಾನು ಕಾಫಿಯನ್ನು ಮಾಡಿಕೊಂಡು ತೆಗೆದುಕೊಂಡು ಬರುತ್ತೇನೆ. ಓಕೆ ಪ್ರೇಮ. ಆಯ್ತು, ಕುಳಿತುಕೊಳ್ಳಿ. चाय में शक्कर नहीं तो पीने को क्या मजा आएगा. मजा आएगा. ये नाटक में एक खलनायक खलनायकी को नहीं छेड़े तो क्या मजा आएगा. ಪ್ರೇಮ 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 ಶ್ರೀಮಂತಿಕೆಯ ಶಿಖರವನ್ನೇರಿದ ಸಕ್ಕಿನ ಸುಕುಮಾರಿ. ಅಂದು ನಾನು ನಿನ್ನ ನವಿಲಿನಂತ ನಡಿಗೆಯನ್ನು ಕಂಡು ನಾನು ನಿನ್ನ ಕೆಣಕಲು ಬಂದಾಗ ತುತ್ತು ಕೂಳಿಗೂ ತಿರುಗುವ ಆ ಪ್ರಕಾಶನಿಂದ ಬಚಾವಾದಯ ಬಂಟ ಹೆಣ್ಣೆ. ಲೇ ಪ್ರೇಮ, ನಾನು ಈ ಊರಿಗೆ ಪ್ರಥಮ ಬಾರಿಗೆ ಕಾಲಿಟ್ಟಾಗಲೇ ಕಂಡೆ ಆ ನಿನ್ನ ರೂಪ ಲಾವಣ್ಯ. ಒಂದೇ ಬರೆದಿಟ್ಟುಕೊಂಡೆ ನಿನ್ನ ಅಂಗ ಸುಖ ಉಣಬೇಕೆಂದು. ಲೇ ಪ್ರೇಮ, ಅಂದು ನೀನಾಡಿದ ಮಾತನ್ನು ಇಂದು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಜಯಸಿಂಹನೇ ಅಲ್ಲ. ಜಯಶಿವ, ತೆಗೆದುಕೊಳ್ಳಿ ಕಾಫಿಯನ್ನು. ಪ್ರೇಮ, ನಿನ್ನ ಕೈಯಾರೆ ಮಾಡಿದ ಕಾಫಿಯನ್ನು ಕುಡಿಯಬೇಕೆಂದು ಬಹಳ ದಿನದಿಂದ ಆಸೆ ಹೊತ್ತವನು ನಾನು. ಆದರೆ ಈ ದೇವಿ ಇವತ್ತು ಕುಡಿಸಿಕೊಟ್ಟಳಲ್ಲ. ಪ್ರೇಮ, ಇಂಥ ಕಾಫಿಯನ್ನು ಹಿಂದೆಂದು ನಾನು ಕುಡಿದಿದ್ದೇ ಇಲ್ಲ. ತುಂಬಾ ರುಚಿಯಾಗಿದೆ ಚಿನ್ನ.
ಹಾ ಜಯಶಿವಣ್ಣ, ನಾನಿನ್ನು ಬರ್ಲೆ. ನಿಲ್ಲು ಪ್ರೇಮ, ಇಷ್ಟೊಂದು ಅವಸರವಾಗಿ ಯಾವ ಕೆಲಸಕ್ಕೆ ಹೊರಟಿರುವೆ ನೀನು? ಇಂದಾದರೂ ಈ ಮನ್ಮಥನ ಮನತನಿಸು ರಾಣಿ ನಾಗುವೆಯ? ಜಯಶಿವ, ರಾವಣ ಸೀತೆಯನ್ನು ಕಾಡಿನಲ್ಲಿ ಒತ್ತುಕೊಂಡು ಹೋದಂತೆ ಈಗ ನೀನು ಈ ರೀತಿಯನ್ನು ಮಾತಾಡ್ತಾ ಇದ್ದೀರಾ? ಇದು ಸರಿ ಕಾಣಬಹುದಿಲ್ಲ ಜಯಶಿವ. ನೋಡು, ನಾನ್ ನಿನ್ಗೆ ಒಳ್ಳೆ ಮಾತಿಂದ ಹೇಳ್ತಾನೆ, ಇನ್ನೊಂದು ರೀತಿ ಈ ರೀತಿ ನಡೆದುಕೊಳ್ಳಬೇಡ. ಎತ್ತರ ಏನೆಂದರೆ ಹೆಚ್ಚು ಶ್ರೀಮಂತ ಹೆಣ್ಣೆ, ಕೂಳಿಗಾಗಿ ಬೀಳಲು ನಾನೇನು ಭಿಕ್ಷುಕರ ವಂಶದಲ್ಲಿ ಹುಟ್ಟಿದವನಲ್ಲ. ನಿನ್ನಂತ ಸಕ್ಕಿನ ಶ್ರೀಮಂತ ಹೆಣ್ಣಿನ ಸಕ್ಕನ್ನಡಗಿಸಿ ನಿನ್ನ ಶೀಲವನ್ನೊಂದು ಕೈ ಬಿಡಲಿಲ್ಲ. ನನ್ನ ಹೆಸರು ಜಯಸಿಂಹನೇ ಅಲ್ಲ. ಪ್ರೇಮ, ನಿನ್ನ ತಂದೆ ಬರದೊಳಗಾಗಿ ನಿನ್ನ ದೇಹದ ಸವಿರುಚಿಯನ್ನು ಸವಿಯಲೇಬೇಕು. ಬಾರಲೇ ಬಾ. ಮಾನ್ಯ ಕಲಾವಿದರೆ, ನಾಳಿನ ದಿವಸ ಇದೇ ರಂಗಸಜ್ಜಿಕೆಯಲ್ಲಿ ಅಪ್ಪು ಮೆಲೋಡಿಯಸ್ ಸೋಮನಕಟ್ಟಿ ಇವರಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮವಿದೆ. ತಾವೆಲ್ಲರೂ ಭಾಗವಹಿಸಿ ರಸದೌತವನ್ನು ಸವಿಬೇಕೆಂದು ಅವರಲ್ಲಿ ಗಂಡಿನ ಕಾಮ ಒಂದು ತಾಮ್ರದ ಪಾತ್ರೆ ಇದ್ದಂತೆ. ಹೆಣ್ಣಿನ ಶೀಲ ಒಂದು ಮಣ್ಣಿನ ಮಡಕೆ ಇದ್ದಂತೆ. ಗಂಡಿನ ಕಾಮ ಎಂಬ ಪಾತ್ರೆ ನೆಲಕ್ಕೆ ಬಿದ್ದರೆ ಸದ್ದು ಮಾತ್ರ ಬರುತ್ತದೆ. ಅದು ಜಜ್ಜಿ ಹೋದರೂ ಅದಕ್ಕೆ ಚಿನ್ನದ ಬೆಲೆ. ಆದರೆ ಹೆಣ್ಣು ಎಂಬ ಶೀಲದ ಮಡಕೆ ನೆಲಕ್ಕೆ ಬಿದ್ದು ಹೊಡೆದರೆ ಮುಗಿತು ಅದರ ಕತೆ. ಹಾಗಾಯಿತು ಪ್ರೇಮಿ ಈಗ ನಿನ್ನ ಸ್ಥಿತಿ. ಲೇ ಪ್ರೇಮಿ, ಇಂದಿಗೆ ಚಿರ ಶಾಂತಿ ಹೊಂದಿತು ಈ ನನ್ನ ಮನ. ನಾನೀಗ ಮನೆ ಬಿಟ್ಟು ಹೋಗಬೇಕೆ? ಹೋಗುತ್ತೇನೆ.
ಆದರೆ ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ, ಜ್ಞಾಪಕದಲ್ಲಿಟ್ಟುಕೋ. ಒಂದು ಹೆಣ್ಣಿನ ಶೀಲವನ್ನು ಪ್ರಥಮ ಬಾರಿಗೆ ಯಾರು ಹಾಳು ಮಾಡುತ್ತಾರೋ ಅವನೇ ಅವಳ ಗಂಡ. ಬೇರೆ ಯಾರಿಂದ ತಾಳಿ ಕಟ್ಟಿಸಿಕೊಂಡರು ಪ್ರಥಮವಾಗಿ ಶೀಲ ಕೆಡಿಸಿದವನ ನೆನಪು ಪ್ರೇಮ ನಿನಗೆ ಕಾಡದೆ ಬಿಡೋದಿಲ್ಲ. ಬರುತ್ತೇನೆ, ಗುಡ್ ಬಾಯ್. ನಿಂತ್ಕೋ ಜೇಶು. ಇಷ್ಟೊಂದು ವೀಂತವನ್ನು ಹೇಳಿ ನನ್ನ ಶೀಲವನ್ನು ಹಾಳು ಮಾಡಿ ನನ್ನನ್ನು ಹಾಗೆ ಬಿಟ್ಟು ಹೋಗ್ತಾ ಇದ್ದೀರಾ ಜೇಶು? ಏನು ಅರಿಯದೆ ನಾನು ಇಷ್ಟೊತ್ತು ನಿನಗೆ ಮಾತಾಡಿದ್ದು ತಪ್ಪಾಯ್ತು. ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿ ಅಂತ ನಾನು ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತಾ ಇದ್ದೇನೆ. ಪ್ರೇಮ, ನಿನ್ನನ್ನು ನಾನು ಸತಿಯಾಗಿ ಒಪ್ಪುತ್ತೇನೆ, ಆದರೆ ನಿನ್ನ ತಂದೆ ಒಪ್ಪಬೇಕಲ್ಲ. ಮೇಲಾಗಿ ನೀನು ದೊಡ್ಡ ಶ್ರೀಮಂತರ ಮಗಳು, ನಾನು ನಿಮ್ಮ ಮನೆಯಲ್ಲಿ ಕೂಳಿಗಾಗಿ ಬಿದ್ದವನಲ್ಲವೇ? ಇದಕ್ಕೆ ನಿನ್ನ ಮನಸ್ಸು? ನೋಡು ಜಯಶಿವ, ನೀನು ನನ್ನ ಮೈ ಮುಟ್ಟಕ್ಕಿಂತ ಮುಂಚಿತವಾಗಿ ನಾನು ಶ್ರೀಮಂತನ ಮಗಳು ಅಂತ ಅಹಂಕಾರದಿಂದ ಆಗತ್ತೆ. ಈಗ ನಾ ಅಹಂಕಾರ ಬೇಲವನ್ನು ಅಡಗಿಸಿ ಕೂಡ ನಾನು ನಿಮ್ಮ ಸ್ಥಿತಿ ಆಗ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲ ಜಯಶಿವ, ನನ್ನನ್ನು ಬಿಟ್ಟು ಹೋಗಬೇಡ, ನಾನು ಕೇಳ್ಕೊಳ್ತಾ ಇದ್ದೇನೆ. ಐ ಲವ್ ಯು ಜಯಶಿವ, ಐ ಲವ್ ಯು. I love you too, Prema. I love you too. I love you. Shilambari, you love me. Shilambari, Shilambari, Shilambari. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಸಂಗಾತಿ ನೀನಾದೆ ನನ್ನ ಬಾಳಿಗೆ,